ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಓಮನ್ ಬಿಟ್ಟು ಉಳಿದ ಗಲ್ಫ್ ದೇಶಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಆ ಒಂದು ರಾಷ್ಟ್ರವನ್ನು ಬಿಟ್ಟಿದ್ದೇಕೆ? ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಬನ್ನಿ. ಈ ಒಂದು ವಿಡಿಯೋ ನೋಡ್ಕೊಂಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಇರಾನ್ ಮೇಲೆ ಯುದ್ಧ ನಡೆಸ್ತಾ ಇದ್ದಾವೆ. ಇರಾನ್ ಕೂಡ ಪ್ರತಿದಾಳಿ ನಡೆಸ್ತಾ ಇದೆ. ಗಲ್ಫ್ ಪ್ರದೇಶದಲ್ಲಿರುವ ಹೆಚ್ಚಿನ ದೇಶಗಳ ಪ್ರಮುಖ ಸ್ಥಳಗಳನ್ನು ಇರಾನ್ ಗುರಿಯಾಗಿಸಿ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ. ದುಬೈ, ದೋಹಾ ಇತ್ಯಾದಿ ನಗರಗಳು ಇರಾನ್ ದಾಳಿಗೆ ಒಳಗಾಗಿವೆ. ಬಹರೇನ್, ಸೌದಿ, UAE, ಕತಾರ್ ಮೊದಲಾದ ದೇಶಗಳು ಇರಾನ್ ಪ್ರತಿದಾಳಿಗೆ ಸಿಲುಕಿವೆ. ಅಧ್ಯಕ್ಷ ಅಯಾತೊಲ್ಲಾ ಖೊಮಾನಿ ಹತ್ಯೆಗೆ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳಲು ಹೊರಟಿದೆ. ಆದರೆ ಓಮನ್ ಹೊರತುಪಡಿಸಿ ಉಳಿದ ಗಲ್ಫ್ ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಅಮೆರಿಕದ ನೆಲೆಗಳಲ್ಲಿರುವ ಈ ದೇಶಗಳು ಇರಾನ್ನ ಮುಯಿಗಳ ಪಟ್ಟಿಯಲ್ಲಿವೆ. ಆದರೆ ಓಮನ್ ಮಾತ್ರ ಇದಕ್ಕೆ ಅಪವಾದ. ಓಮನ್ ಮತ್ತು ಇರಾನ್ ನಡುವೆ ಅಪ್ಯಾಯಮಾನ ಮಾನವಾದ ಸಂಬಂಧ ಶುರುವಾಗಿದೆ. ಸುಮಾರು 5 ದಶಕಗಳು ಗಳಿಸಿವೆ. 20ನೇ ಶತಮಾನದ 20ರ ದಶಕಗಳಲ್ಲಿ ಓಮನ್ನ ಸುಲ್ತಾನ್ ಕಾಬೂಸ್ ಬಿನ್ ಸಯೀದ್ ಅವರ ಆಡಳಿತ ಇತ್ತು. ಅಂದಿನ ಸೋವಿಯತ್ ರಷ್ಯಾ ಪ್ರೇರಿತ ಮಾರ್ಕ್ಸ್ವಾದಿ ಹೋರಾಟಗಾರರು ಓಮನ್ ಸುಲ್ತಾನನ ಆಡಳಿತ ವಿರುದ್ಧ ದೊಡ್ಡ ದಂಗೆ ಎಬ್ಬಿಸಿದರು. ಅದನ್ನು ದೋಫರ್ ದಂಗೆ ಎಂದು ಕರೆಯಲಾಗ್ತಾ ಇದೆ. ಆಗ ಇರಾನ್ ದೇಶವು ತನ್ನ ಸೇನೆಯನ್ನು ಕಳುಹಿಸಿ ಓಮನ್ ಸುಲ್ತಾನನಿಗೆ ನೆರವು ಕೊಡುತ್ತದೆ. ಅಂದು ಈ ಎರಡು ದೇಶಗಳು ಮಧ್ಯೆ ಸ್ವಾಭಾವಿಕ ಮಿತ್ರತ್ವ ಏರ್ಪಟ್ಟಿತ್ತು. ಕುತೂಹಲ ಎಂದರೆ, ಆಗ ಇರಾನ್ನಲ್ಲಿ ಆಡಳಿತದಲ್ಲಿದ್ದದ್ದು ಅಮೇರಿಕನ್ ಪರವಾಗಿದ್ದ ಶಾ ಅವರು. ಓಮನ್ನ ಮೇಲೆ ಸೋವಿಯತ್ ನಿಯಂತ್ರಣ ತಪ್ಪಿಸಲು ಅಮೆರಿಕವು ಇರಾನ್ನ ಶಾ ಮೂಲಕ ಪರೋಕ್ಷವಾಗಿ ಮಧ್ಯೆ ಪ್ರವೇಶಿಸಿತ್ತು. ಕುತೂಹಲ ಎಂದರೆ, 1979ರಲ್ಲಿ ಇರಾನ್ನಲ್ಲಿ ಕ್ರಾಂತಿ ಉಂಟಾಗಿ ಇಸ್ಲಾಮಿಕ್ ಪ್ರಜಾಪ್ರಭುತ್ವದ ಮೇಲೆ ಸ್ಥಾಪನೆಯಾಗಿತ್ತು. ಅಮೆರಿಕದ ನಿಯಂತ್ರಣದಲ್ಲಿ ಹೆಚ್ಚಿನ ಗಲ್ಫ್ ರಾಷ್ಟ್ರಗಳು ಇರಾನ್ನಿಂದ ದೂರ ಉಳಿದು, ಆದರೆ ಓಮನ್ ಮಾತ್ರ ತನ್ನ ಮಿತ್ರತ್ವ ಮುಂದುವರಿಸಿತು. ಆಡಳಿತಗಳು ಬದಲಾದವರು ಈ ಮಿತ್ರತ್ವ ಭಾವ ಬದಲಾಗಲಿಲ್ಲ. ಅಮೆರಿಕದ ಒತ್ತಡ ಮತ್ತು ಇರಾನ್ ಹಿತಾಸಕ್ತಿ ಎರಡನ್ನೂ ಓಮನ್ ಸಮತೋಲಿತ ರೀತಿಯಲ್ಲಿ ನಿಭಾಯಿಸಿಕೊಂಡು ಬಂದಿದೆ. ಇರಾನ್ ಮತ್ತು ಪಾಶ್ಚಿಮಾತ್ಯ ಶಕ್ತಿಗಳ ಮಧ್ಯೆ ಓಮನ್ ಸಂಪರ್ಕ ಸೇತುವೆಯಾಗಿ ನಿಂತಿದೆ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಹಾರ್ಮುಜ್ ಸ್ಟ್ರೇಟ್ ಎನ್ನುವ ಬಹಳ ಮುಖ್ಯವಾದ ಜಲಮಾರ್ಗ ಇದೆ. ಬಹಳ ಕಿರಿದಾದ ಮಾರ್ಗ, ಆದರೆ ಜಗತ್ತಿನ ವ್ಯಾಪಾರದ ಮುಖ್ಯ ಪಾಲು ಸರಕುಗಳು ಈ ಮಾರ್ಗದಲ್ಲಿ ಹಡಗುಗಳ ಮೂಲಕ ಸಾಗಣೆ ಆಗ್ತವೆ. ಈ ಹಾರ್ಮುಜ್ ಮಾರ್ಗದ ಈ ಬದಿಯಲ್ಲಿ ಇರಾನ್, ಓಮನ್, UAE ದೇಶಗಳಿವೆ. ಹೀಗಾಗಿ ಈ ದೇಶಗಳ ಮಧ್ಯೆ ತಾಳಮೇಳ ಸರಿಯಾಗಿ ಇರಬೇಕಾದದ್ದು ಅನಿವಾರ್ಯ. ಅಮೆರಿಕದ ನಿಷೇಧ ಎದುರಿಸುತ್ತಿರುವಂಥ ಇರಾನ್ ದೇಶಕ್ಕೆ ತನ್ನ ಸರಕುಗಳನ್ನು ಬೇರೆ ದೇಶಗಳ ಮಾರುಕಟ್ಟೆಗೆ ಕಳಿಸಲು ಓಮನ್ ಅಗತ್ಯ ಇದೆ. ಓಮನ್ ಮುಖಾಂತರ ಅದು ಸರಕುಗಳನ್ನು ಹೊರಕಳಿಸಲು ಅವಕಾಶ ಇದೆ. ಏನೋ ಓಮನ್ ವಿಚಾರದಲ್ಲಿ ಮೆಚ್ಚುಗೆಯಾಗುವ ಅಂಶವೆಂದರೆ ಅದರ ವಿದೇಶ ನೀತಿಯದ್ದು. ಇರಾನ್ ಅಥವಾ ಯಾವುದೇ ದೇಶದೊಂದಾಗಲಿ ಓಮನ್ ಕದ್ದು ಮುಚ್ಚಿ ವ್ಯವಹಾರ ನಡೆಸಿಲ್ಲ. ಶಾಂತಿ ವಾತಾವರಣವೇ ಅದರ ವಿದೇಶಾಂಗ ನೀತಿಯ ಗುರಿ. ಹೀಗಾಗಿ ಇರಾನ್ ಸೇರಿದಂತೆ ಬಹುತೇಕ ಎಲ್ಲ ದೇಶಗಳೊಂದಿಗೆ ಓಮನ್ ಉತ್ತಮ ಸಂಬಂಧ ಇಟ್ಟುಕೊಳ್ಳಲು ಯಶಸ್ವಿಯಾಗಿರುವಂಥದ್ದು. ಸದ್ಯ ಈ ಒಂದು ಓಮನ್ ಬಿಟ್ಟು ಉಳಿದ ಗಲ್ಫ್ ದೇಶಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿರುವಂಥದ್ದು. ಆದರೆ ಈ ದೇಶ ಬಿಟ್ಟಿರುವಂಥದ್ದು ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀವು ತಿಳಿಸ್ಕೊಂಡಿದ್ದೀರಿ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.